ಮಗಳು ಒಂದು ಸತ್ವ ಏನಿರುತ್ತಲ್ಲ ವಿಷ ಆ ಥರದ್ದು ಒಟ್ಟು ಹಸಿ ಅಂತದ್ದು ಎಲ್ಲ ಹೋಗೋವರು ಎಲ್ಲ ಗೊತ್ತಿಲ್ಲ ನಾ ಅವ್ರಿಗೆ ಇಮಿಟೇಟ್ ಮಾಡಿ ಹೇಳ್ತೀರಾ ಪಟ ನೀನನ್ನು ಪಂಡು ನೋಡಿ ಹೇಳ್ತಾಳೆ ಮಾಡಿಕರ ಅಂತ ಹೋಗಿ ಬಿದ್ದೆ ಬೇಯಿಸಿರು ನನ್ನ ಇವಳು ನೈಟ್ ಫುಲ್ ಬಿಡೋದು ಅಂತ ರಾತ್ರಿ ಹೊತ್ತು ಕೊಯ್ದುಬಿಟ್ಟು ಅದನ್ನ ನೆಲದ ಮೇಲೆ ಅದನ್ನ ಎಲ್ಲ ಉಪ್ಪಾಕಿ ನೆನಾಕಿ ಕೆಲವ್ರು ಮಾಡೋರು ಬಟ್ ನಾವು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಶನಿವಾರ. ನಾನು ಸುಮಾರು 10:30 ಆದಮೇಲೆ 10:30 ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಥಿಂಕ್ 10:30 ಇರಬಹುದು ಟೈಮು ಅಂತೇಳಿ. ಇವಾಗ ಬಂದು ನೋಡಿ, ಇಲ್ಲಿ ನಾನು ಟೊಮಟೊ ಬಾತ್ ಮಾಡಿದ್ದೀನಿ. ಟೊಮಟೊ ಬಾತ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಹೋಗಿ ನೋಡ್ಕೊಂಡ್ಬನ್ನಿ. ಹಾಗೆಯೇ ಇಲ್ಲಿ ಹಾಗಲಕಾಯಿದು ಪಲ್ಯ ಮಾಡಬೇಕು ಅಂತ ತೊಗೊಂಡಿದ್ದೆ. ಇದು ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ. ಇದನ್ನು ಏನು ಮಾಡ್ತೀನೋ ಗೊತ್ತಿಲ್ಲ ನನಗೂ. ಇನ್ನೂ ಸಾರು ಮಾಡ್ತೀನೋ ಪಲ್ಯ ಮಾಡ್ತೀನೋ ಗೊತ್ತಿಲ್ಲ. ಹಾಗಲಕಾಯಿ ತೊಗೊಂಬಂದರೆ ಪಲ್ಯ ಸಾರು ಮಾಡಬೇಕು ಅಂತ ತೊಗೊಂಬಂದ್ರೆ ಕೂಡ ಪಲ್ಯನೇ ಮಾಡ್ತೀನಿ. ಯಾಕಂದರೆ ಪಲ್ಯ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗುತ್ತೆ. ಸಾರು ಎಂದೂ ಉಂಡಿಲ್ಲ, ತುಂಬ ಕಹಿ ಇರುತ್ತೆ. ಅಂದಲೆಲ್ಲ ಹೆಂಗಪ್ಪ ಕಸ್ಕೊಂಡ್ರೆ ಮಾಡೋದು ಅನಿಸುತ್ತೆ. ಬಟ್ ಚೆನ್ನಾಗಿ ಮಾಡಿದರೆ ನೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ಕಹಿನ ಅಂಶನೇ ಇರೋದಿಲ್ಲ. ಕೆಲವ್ರು ಹೇಳೋರು, ನಮ್ಮಮ್ಮರು ಏನಂತಂದರೆ ಏನು ಹೇಳೋರು ಅಂತಂದರೆ, ಹಾಗಲಕಾಯಿ ಸಾಂಬಾರು ಮಾಡಬೇಕು ಒಂದು ಇದು ಎಂಥ ಕಷ್ಟಪಟ್ಟು ಹಾಗಲಕಾಯಿ ಸಾರು ಮಾಡಿರುತ್ತಾ. ಕುಕ್ಕು ನಮ್ಮಮ್ಮರು ಹಾಗಲಕಾಯಿ ಸಾರು ಮಾಡಬೇಕು ಅಂದರೆ ಹಾಗಲಕಾಯಿ ತೊಗೊಂಬರ್ತಾನೆ ಇರಲಿಲ್ಲ. ಏನಾದರೂ ಅಪ್ಪಿತಪ್ಪಿ ಹಾಗಲಕಾಯಿ ಸಾಂಬಾರು ಮಾಡಬೇಕಪ್ಪ ಅಂದರೆ ಈ ಕಡೆ ಏನಾದರೂ ಅಪ್ಪಿತಪ್ಪಿ ಹಾಗಲಕಾಯಿ ಸಾಂಬಾರು ಮಾಡಬೇಕಪ್ಪ ಅಂತಂದರೆ ಹಾಗಲಕಾಯಿನ ರಾತ್ರಿ ಹೊತ್ತು ಕೊಯ್ದುಬಿಟ್ಟು ಅದನ್ನು ನೆಲದ ಮೇಲೆ ಅದನ್ನು ಎಲ್ಲ ಉಪ್ಪಾಕಿ ನೆನಾಕಿ ಕೆಲವ್ರು ಮಾಡೋರು. ಬಟ್ ನಮ್ಮಮ್ಮ ಹೇಳೋದು ಏನು ಅಂತಂದರೆ, ಈ ಕೊಯ್ದುಬಿಟ್ಟು ಲೇಸ್ ಮಾಡಿಬಿಟ್ಟು ಹಾಗಲಕಾಯಿನ ಒಣಗಿಸ್ತಾರೆ, ಅವನ್ನ ನೆಲದಲ್ಲಿ ಒಂದು ನೈಟ್ ಫುಲ್ ಬಿಡೋದು ಅಂತ. ಬಿಟ್ಬಿಟ್ಟು ಬೆಳಿಗ್ಗೆಗೆ ವಾಶ್ ಮಾಡಿಬಿಟ್ಟು ಅದನ್ನು ಅಡುಗೆ ಮಾಡಿದರೆ ಅದು ಅಷ್ಟು ಕಹಿ ಇರೋದಿಲ್ಲ ಅಂತ ಹೇಳೋರು. ನಾವೇ ಎಂದೂ ಹಂಗೆ ಮಾಡಿಲ್ಲ. ಮತ್ತು ಬೆಲ್ಲ ಹಾಕ್ತೀನಿ ಓಕೆ, ಬಟ್ ಆದರೆ ಅದು ನೀರು ಬಸ್ತಿದ್ದು ನೀರು ಅದೆಲ್ಲ ಕಹಿಯಲ್ಲ, ಚಂದ ತಿನ್ನಕ. ಬಟ್ ಅದು ಕಹಿ ಅಷ್ಟೊಂದು ಇರಲ್ಲ. ಬಟ್ ಕಹಿ ಇರುತ್ತೆ. ಆ ಥರ ಏನು ಹಸಿ ತಿಂದಷ್ಟು ಅಥವಾ ಬೇವಿಂದು ಇರುತ್ತಲ್ವ. ನಾನು ಕೂಡ ಸಣ್ಣಳಿದಾಗ ಬೇವಿಂದು ಟೇಸ್ಟ್ ನೋಡಿದ್ದೀನಿ, ತಿಂದಿದ್ದೀನಿ. ತುಂಬ ಕಹಿ ಇರುತ್ತೆ. ಆ ಥರ ಏನಿರಲ್ಲ, ತಿನ್ಬೋದಿನೋ. ಅದೊಂಥರ ವೆರೈಟಿ ಟೇಸ್ಟ್ ಕೊಡುತ್ತೆ. ಕಹಿದ್ರು ಕೂಡ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಬಟ್ ಅದನ್ನು ತರೋದೇ ಇಲ್ಲ. ಅದು ಮಾಡೋದಕ್ಕೆ ಬೋರ್ ಉರಿಯೋದೇ ಒಂದು ಚೆನ್ನಾಗಿ ಉರಿಬೇಕು. ಉರಿಯೋದೊಂದು ಪ್ರೊಸೀಜರ್ ಏನಿರುತ್ತಲ್ಲ, ಅದು ನಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಹಂಗಾಗ್ಬಿಟ್ಟು ನಾನು ಅದನ್ನು ಜಾಸ್ತಿ ಮಾಡೋದಿಲ್ಲ. ಬಟ್ ವೆರೈಟಿ ಇರಲಿ, ಏನು ಮಾಡಲಿ. ಸೋರೆಕಾಯಿ ತೊಗೊಂಬರ ಅಂದರೆ ನಾನು ಸೋರೆಕಾಯಿ ತಿಂದು ಎಂದೂ ಅಭ್ಯಾಸ ಇಲ್ಲ. ಬಟ್ ಎಲ್ಲ ನಾವು ಹೋದರೆ ಮತ್ತು ಸೋರೆಕಾಯಿದು ಪಲ್ಯ ಸಾರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿದ್ದು ಹೆಂಗೆ ಕೂತ್ಕೊಂಡೈತಿ ಹಿಂಗಿದೊಳಗೆ ಹೆಂಗಿದ್ದೀನಿ ಹಂಗೆ ತಾನೇ ಫ್ರೆಂಡ್ಸ್ ಇರೋದು ಹೇಳು. ಹಿಂಗಿದ್ದಾಳೆ, ಹೋಗಿ ಊಟ ಗಿಡ ಬಾ. ಹಂಗಾಗಿ ಸೋರೆಕಾಯಿ ತೊಗೊಂಬರಲ್ಲ. ತೊಗೊಂಬಂದು ಹೇಳುದೇ ಇರುತ್ತೆ. ಅದು ಎಷ್ಟು ಅಂತ ಮಾಡಲಿ ನಾನು ಇರೋರಿಬ್ಬರಿಗೆ. ಅದು ವಾರ ಪೂರ್ತಿ ಸೋರೆಕಾಯಿನ ಹೆಚ್ಕೊಂಡು ಪಲ್ಯ ಸಾರು ಗೊಜ್ಜು ಬದನೆಕಾಯಿ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಕಷ್ಟೆ. ಬದನೆಕಾಯಿ ತರೋದಂಗೆ ಬದನೆಕಾಯಿ ಪಲ್ಯ ಬರ್ತೀವಲ್ಲ, ಹಂಗೆ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಸೋರೆಕಾಯಿ ತರೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಹಾಗಲಕಾಯಿ ತೊಗೊಂಬಂದೆ. ತುಂಬ ಅಪರೂಪ ಆಯಿತು ಹಾಗಲಕಾಯಿ ತೊಗೊಂಬಂದು ಸಾರು ಮಾಡೋಣ ಅಂತ ತೊಗೊಂಬಂದು ಪಲ್ಯ ಮಾಡೋಣ ಅಂತ ಒಂದು ಕಡೆ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇದು ಬಂದು ಅದಕ್ಕೆ ಮಸಾಲೆ ರುಬ್ಬಿ ಇಟ್ಬಿಟ್ಟಿದ್ದೀನಿ. ಈಗ ಫಸ್ಟು ತಿಂದುಬಿಟ್ಟು ನೆಕ್ಸ್ಟ್ ಅದೆಲ್ಲ ಮಾಡೋ ಅಂಥದ್ದು ಏನೋ ಸಾರೋ ಪಲ್ಯನೋ ನೋಡುವ. ಬಟ್ ಅದೇನು ಅಂತ ಕಷ್ಟ ಇರಲ್ಲ, ಚೆನ್ನಾಗಿರುತ್ತೆ. ಮಾಮೂಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫಸ್ಟು ಒಣ ನೀರಿನಂಶ ಇಳಿಯೋವರೆಗೂ ನಾವು ಎಣ್ಣೆ ಹಾಕ್ಬಾರ್ದು. ಅದಾದ ನಂತರ ಎಣ್ಣೆ ಹಾಕ್ಬಿಟ್ಟು ಅವು ಚೆನ್ನಾಗಿ ಫ್ರೈ ಎಷ್ಟು ಮಾಡ್ತೀವೋ ಅಂದರೆ ಸಿಯೋವರೆಗಲ್ಲ, ಅದರಲ್ಲಿರೋ ಒಂದು ಸತ್ವ ಏನಿರುತ್ತಲ್ಲ ವಿಷ ಆ ಥರದ್ದು ಒಟ್ಟು ಹಸಿ ಅಂತದ್ದು ಎಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ತಿಂಡಿ ಆಗಿಲ್ಲ. ಆಮೇಲೆ ತಿಂಡಿ ಆದಮೇಲೆ ಪಲ್ಯ ಮತ್ತು ಏನಕ್ಕೆ ಅದಕ್ಕೆ ಚಪಾತಿ ಹಾಕಬೇಕಾಗುತ್ತೆ. ಅನ್ನಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಏನು ಮಾಡೋದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಕುಕ್ಕನ ಈ ಜಿಲೇಬಿ ತೊಗೊಬಂದ್ವಿ. ಬರ್ತಾ ನೋಡಿ, ಅಲ್ಲಿ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಅವರು ನನಗೆ ಜಿಲೇಬಿ ಕೊಡಿಸಿದ್ರು. ಅವರು ನನಗೆ ಐಸ್ ಕ್ರೀಮ್ ಕೊಡಿದ್ರು, ನಾವು ಜಿಲೇಬಿ ಕೊಡಿಸಿದ್ವಿ. ನಮ್ಮ ಕುಕ್ಕು 50 ರೂಪಾಯಿದು ಐಸ್ ಕ್ರೀಮ್ ತೊಗೊಂಡ್ಲು ನೋಡಿ. ಅಳಿಸ್ದೆ ಹಣ್ಣು ಅವ್ರಿಗೊಂದು ಸ್ವಲ್ಪ ಕೊಟ್ಟು ನಾವು ಸ್ವಲ್ಪ ತಗೊಂಡು ಬಂದ್ವಿ. ಇವಾಗ ಇದನ್ನು ಊಟಕ್ಕೆ ನೆಂಚ್ಕೊಳ್ಳೋನು. ಸೈಡಿಗೆ ಇಡು, ಚೆನ್ನಾಗಿರುತ್ತೆ ಹೆಂಚ್ಕೆಗೆ. ಹಂಗೆ ಒಬ್ಬರು ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಿದ್ವಿ. ಮೀಟ್ ಮಾಡಿದ್ವಿ.
ಬಂದ್ವಿ, ಹೇಗಿದೆ ನನ್ನ ಒಂದು ಯಾಕ ಕೂಗನ ಎಲ್ಲ ಅಂತ ನಗುತ್ತೆ ನನ್ನ ಮಾತಾಡಿದ್ರೆ ಅಂತ ಯಾರೋ ಏನೋ ಕಮೆಂಟ್ ಹಾಕಿದ್ರು, ನೀವು ಅವ್ರ ಥರ ಆಡ್ತೀರಿ ಇವ್ರ ಥರ ಆಡ್ತೀರಿ. ಯಪ್ಪ ನಂಗೆ ಯಾವ ಥರನೂ ಆಡೋಗ್ರು, ನಾನು ಇರೋದೇ ಹಿಂಗೆ. ಅದೇ ಹೇಳಿದ್ದೀನಿ, ಸುಮಾರು ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ, ಯಾರಾದರೂ ಒಂದು ದಿನ ಅಥವಾ ಕಷ್ಟಪಟ್ಟು ಒಂದಿನ ಇರ್ಬೋದು ಅಥವಾ 2 ದಿನ ಇರ್ತಾರೆ ಗೊತ್ತಿಲ್ಲ, 1 ಅವರ್ ಕೂಡ ಒಬ್ಬರು ಮಾಡಿದಾಗೆ ಯಾರು ಮಾಡೋದಕ್ಕಾಗಲ್ಲ. ನನ್ನ ಒಂದು ಆ್ಯಟಿಟ್ಯೂಡು ನಾನು ಹೆಂಗಿದೆ ನಾನು ತೋರಿಸೋದು, ನಾನು ಯಾರಂಗೂ ಇಲ್ಲ, ಯಾರ ಥರನೂ ನಾನು ಮಾಡೋದಕ್ಕೆ ಬರಲ್ಲ ನನಗೆ. ನಾನು ಇರೋದು ಹಿಂಗೆ, ಈಗಿನ ಟ್ರೆಂಡ್ ಹೆಂಗೆ ಓಡ್ತಿದ್ದೆ ನಾನು ಹಂಗಿದ್ದೀನಿ ಅಷ್ಟೆ, ಅದನ್ನೇ ಹೇಳ್ಬಲ್ಲೆ. ನನ್ನ ಒಂದು ಸ್ವಂತ ಬುದ್ಧಿನೇ ಎಲ್ಲ ಎನಿ ಟೈಮ್ ನಾಟ್ಕಾಡೋದಕ್ಕೆ ಆಗೋದಿಲ್ಲ ಆಯಿತಾ. ಅದ್ರ ಮೇಲೆ ನಾನು ಹೇಳೋಕ್ಕಾಗಲ್ಲ, ಹಂಗೂ ಅಂದ್ಕೊಂಡ್ರೆ ಅಂದ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಅವ್ರು ನಮ್ಮ ಮಾಡಲಿ, ನಾವು ಅವ್ರು ಮಾಡ್ತೀವಿ ಅಷ್ಟೇ, ಡಬ್ಬಿಂಗು. ನಂಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ, ನೀವು ಅಂದ್ಕೊಳ್ಳೋರ್ಗೆ ಏನು ಮಾಡೋಕ್ಕಾಗಲ್ಲ ಆಯಿತಾ. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲಪ್ಪ ಬ್ಯಾಡ್ ಕಾಮೆಂಟ್ಸ್ಗಳಿಗೆ. ಹಾಂ ಏನಂತ ಅವ್ರ ಥರ ಆಡ್ತೀಯ ಇವ್ರ ಥರ ಆಡ್ತೀಯ ಅಂತ ಲಾಸ್ಟ್ ಕಮೆಂಟ್ ಬಂದ. ಹಾಂ ಹಂಗೆ ಹೇಳ್ಬಿಟ್ಟು ನಾನು ಸ್ವಲ್ಪ ಸೈಲೆಂಟ್ ಮಾಡೋಣ. ನಾನು ಸೈಲೆಂಟ್ ಆಗಿರಲ್ಲ, ನಾನು ಸಣ್ಣ ಹುಡುಗಿಂದ ನಾನು ಹೆಂಗೆ ಗೊತ್ತಾ, ಸೈಲೆಂಟ್ ಅಂತಂದ್ರೆ ನನಗೆ ಆಗೋದಿಲ್ಲ. ನನಗೆ ಮಾಸ್ಟರ್ನ ಕೇಳಿದ್ರು ಸೈಲೆಂಟ್ ಇರ್ತಾರೆ ಅಷ್ಟೇ, ಮಲ್ಕೊಂಡಿದ್ರು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಪಾಪ ಅವ್ರಂಗೆ ಮಾಡ್ತಾರಲ್ಲ ಗೊತ್ತಿಲ್ಲ, ನಾನು ಅವ್ರಿಗೆ ಇಮಿಟೇಟ್ ಮಾಡಿ ಹೇಳ್ತೀರ. ಪಟ್ಟ ಅಂದ್ರೆ ನೀನನ್ನು ಪಟ್ಟು ನೋಡಿ ಹೇಳ್ತಾಳೆ ಪಂಡ್ರು ಪಟ್ಟು ಅಂತ ನಮ್ಮಮ್ಮ ಬೈಯೋದು, ನಾನು ಸಣ್ಣ ಹೇಳಿದಾಗ ಪಂಡ್ರು ಪಟ್ಟು ಅಂತೇಳಿ. ನಾನು ಆ ಥರ ಪಂಡ್ರು ಪಟ್ಟು ಅಂತ ಅನ್ಸ್ಕೊಂಡು ಬದುಕಿರೋಳು, ಅಂದರೆ ಆ ಥರ ಬಯಸ್ಕೊಂಡು ಬದುಕಿರೋಳು ಅಂತ ಅಂದಾಗ ಇನ್ನೊಬ್ರು ನೋಡಿ ನಾನು ಮಾಡ್ತಾಯಿದ್ದೀನಿ ಅಂತಲ್ಲ. ಪಾಪ ನಾವು ನೀವು ಏನು ಹೇಳೋಕ್ಕಾಗಲ್ಲ, ಇದ್ರ ಮೇಲೆ ನಂಗೆ ಏನು ಹೇಳೋಕ್ಕೆ ಆಗಲ್ಲಪ್ಪ. ನಿಮ್ಮ ಬ್ಯಾಡ್ ಕಮೆಂಟ್ಸ್ಗಳಿಗೆ ಎಷ್ಟು ಹೊಟ್ಟೆ ಕಿಚಿನ ಜನ ಅಂತಂದ್ರೆ ನಾವು ತಲೆ ಕೆಡ್ಸ್ಕೊಂಡು ನಾವು ಸಾಯೋಕ್ಕಾಗಲ್ಲ, ಅದೊಂದು ಹೇಳ್ಬಲ್ಲೆ ಅಷ್ಟೇ. ನಾನು ಯಾರು ತಟ್ಟೆ ತೊಳೆದಿದ್ದೆ ಆಲ್ರೆಡಿ. ಹೌದಾ, ಸ್ವಲ್ಪ ಒಣಗಿತ್ತು. ಹೌದು, ಕೋತಿ ಅಂತ ಈ ಥರ ಇದು ಕೋತಿ. ಈ ಕೋತಿ ಫಲ ಬಿಡ್ತಾ ಇತ್ತಲ್ಲ, ಇದೇನಾಶ ತಿಂಡಿ ಹಾಂ ಟಮಟ ಬತ್ತಿ ಇವತ್ತು ಸ್ಪೆಷಲ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂತರ ನೋಡಿನಿ ಎಷ್ಟೋ ಜನ ಮಾಡ್ತಾರೆ, ನಾನು ಹಂಗೆ ಮಾಡೋದೇ ಇಲ್ಲ. ತಿಂಡಿ ಆಯ್ತು, ತಿಂಡಿ ಚೆನ್ನಾಗಿದೆ, ಸ್ಮೆಲ್ ಅರೋಮ. ಅಬ್ಬಾ ಬಾಬಾ ಹೌದಾ, ಚೆನ್ನಾಗಿದೆ ತಿಂಡಿ. ನಿಂಗೆ ನೋಡಿ ಸಾಕು ಸಾಕು, ಬಸ್ ಬಸ್ ಬಸ್. ಇನ್ನು ಸ್ವಲ್ಪ ಬೇಡ, ಬೇಕು ಅಂದ್ರೆ ಹಾಕೊಂತೀನಿ. ಇನ್ನು ಜಿಲೇಬಿ ಐತೆ, ಹಳಸಣ್ಣೆ ಐತೆ, ಉಪ್ಪಿಕಾಯಿ ಐತೆ. ಬೆಟ್ಬಿಡ್ತೀನಿ ನೋಡಿ, ನಿನ್ಗೆ ಕೊತಿ ಹುಟ್ಟಿದೆ. ನಗದ್ ನೋಡ್ರಿ ಹಂಗೆ ನಗ್ತಾಳೆ. ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ. ಕ್ಯಾಮರಾ ನೋಡ್ಬಾರ್ದು. ಹಾಳಾಗಿದೆ ಕಣೆ, ಸುಳ್ಳು ಹೇಳ್ತಾರ ಫ್ರೆಂಡ್ಸ್. ಇವಾಗಲೇ ಇದು ಸ್ಟಾಪ್ ಮಾಡಿದಲ್ಲ, ಅದು ಮಿಸ್ ಆಗಿ ಆಫ್ ಆಯ್ತು ಫ್ರೆಂಡ್ಸ್. ಹೌದು. ಹೆಂಗ್ ನಿಂತಲ್ಲ ನೋಡಿ ಹೇಳು. ನಗದ ಮಗಳು ಹೆಂಗ್ ಗೊತ್ತಾ, ನೀನು ಹಿಂದಾಗಲ್ಲ ಆಯ್ತು ಕ್ಯಾಮರಾ ಬಂದೆ, ಅದು ಫುಲ್ಲು ಕರ್ಗಾಗಿ ಹೋಯ್ತು. ನಾನು ನೋಡ್ಬಾರ್ದು ತೋರ್ಸು, ನೀ ಹೆಂಗ್ ನಗ್ತಿ ಫಸ್ಟ್ ನೀನು ತೋರ್ಸು. ಕ್ಯಾಮರಾ ಮುಂದೆ ತುಂಬ ಮಾಡಿ ತೋರ್ಸು. ಹಿಂಗ್ ನಗದ ನಾನು ಭಾಷೆ ಹೇಳ್ತಾಳೆ ಆಗ್ತಾಳೆ. ಇದು ಇಟ್ಬಿಟ್ಟು ಅದ್ರಾಗ ಅರ್ಧ ಹಾಕು, ಇದೆಲ್ಲ ಒಂದೊಂದು ಪೀಸ್ ಸಿಕ್ಕು. ಆಯ್ತು, ಕೈ ತಗೊಳ್ಳು. ತೊಳಿದಕ್ಕೋ ಅಳಸ್ತೆಂಡು ತೊಳಿ, ಅವ 4 ಇಕ್ಕು. ಹೆಂಗ ನಗದು ನಾವು ಆಶನ ನಗುವಿನ ಒಂದು ಟೈಟಲ್ ಈ ಒಂದು ವ್ಲಾಗಲ್ಲಿ. ಸೈಡ್ ಗಿಡ ಸೈಡ್ ಇಲ್ಲ. ಅಯ್ಯೋ ದೇವ, ಯಾಕೆ ಅಂತೆ ಅಯ್ಯಪ್ಪನೇ. ರವೆ ಉಂಡೆ ಇಡು, ರವೆ ಉಂಡೆ. ಬಾಯಿ ಇರ್ಬರ್ತೈತೆ ನೋಡಿ ತಕ್ಷಣ ನನಗೆ ರವೆ ಉಂಡೆನ ಜೊತೆ ಕಬಕ್ಕದಾಗ ತಿಂದ್ಬಿಡು. ಕೋತಿ ಅಮ್ಮನ ಕೋತಿ ಅಲ್ಲಿ ಬಿಸಿ ಬಿಸಿದಾಗ್ತಾ ಇದ್ರು ಅವ್ರು ಜಿಲೇಬಿನ. 4 ಅಳಸಂಡು ತೊಳ್ದೊಂದೆರಡ. ಯಾಕೆ ನಗದು? ಯಾಶಿಮಿ ನಗು ಬರ್ತೀನಿ ಹಿಂಗೆ. ಸಣ್ಣ ನೀರು ಬಿಡು. 1 2 2 2 3 ಹಾಕು. 3 ಹಾಕು. 3 ಹಾಕೋಣ.
ಹುಷಾರಾಗಿ ತೊಳಿ ಅದ್ರಾಗ ಬೀಳಿಸಿ ನೋಡಾದ ಒಂಥರ ಆಗ್ಬಿಡ್ತಾವಲ್ಲ ಅಲ್ವಾ ಒಂಥರ ಅದಕ್ಕೆ ತಿನ್ನಕ್ಕಾಗಲ್ಲ. ಆಗ ಈಗ ಅಂದರೆ ಅದು ಎರಡು ಹಸಿಗೆ ಮಾಡಿಟ್ಟಿದ್ದೆ ಎಲ್ಲ ಒಂದ್ರಾಗ ಆಗ್ಬಿಟ್ಟಿದೆ. ಅದನ್ನ ಬೇರೆ ಬೇರೆ ಮಾಡಬೇಕು. ನೋಡಿ ಇವತ್ತು ಊಟದಲ್ಲಿ ಎಷ್ಟು ವೆರೈಟಿ ಇದೆ. ಮೊಸರು ಬಜ್ಜಿ ಒಂದಿಲ್ಲ, ಉಪ್ಪಿನಕಾಯಿ ಹಾಕೋತೀವಿ. ಉಪ್ಪಿನಕಾಯಿ ಹಾಕು. ಮನೆಗೆ ಟಿ ವಿ ನೋಡ್ತಿದ್ದೆ ಸಣ್ಣಳಿದಾಗ, ಅಂದರೆ ಹುಚ್ಚು ನೋಡ್ತಿದ್ದೆ ಟಿ ವಿ. ಇವಾಗ ನಾನು ಟಿ ವಿ ನೋಡಲ್ಲ, ಬ್ಲಾಗ್ ನೋಡ್ತೀನಿ ಬನ್ನಿ. ಉಪ್ಪಿನಕಾಯ್ದು ಎಲ್ಲ ಹಾಕ್ತಾರೆ. ರಾಪ್ರ ಹಾಕು. ಯಪ್ಪ ಭಗವಂತ, ಈರುಳ್ಳಿನ ತೆಗಿಯೋದೇ ಒಂದು ಕೆಲಸ ಮಾಡ್ತಿದ್ಯಲ್ಲ. ಹಾಂ ಸಾಕು. ತಟ್ಕೊಡು ಒಟ್ಟು ಭಾಳ. ಯಪ್ಪ ಆಯ್ತು ಹಾಕೋ ತಟ್ಟೆ ಇಟ್ಟಿನ ತಾಣ್ತೀನಿ ನಾವು. ವೆಲ್ಕಮ್ ಟು ಮೈ ಹೋಮ್ ಟೂರ್. ನನ್ನ ಇಷ್ಟದ ವಿಷಯಗಳನ್ನೆಲ್ಲ ನನ್ನ ಮನೆಯಲ್ಲಿ ನೋಡಬಹುದು. ಲೈಕ್ ದಿಸ್ ದೀಪಾವಳಿ. ಅದು ಇನ್ನೊಂದು ಸ್ಪಾಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಲೆಟ್ಸ್ ಗೋ. ಫೈನಲಿ ಕ್ಯಾಬ್ ಬರ್ತಿದ್ದೀವಿ. ಏನು ಮಾಡ್ತಿದ್ರು ಸರಿ ಖರ್ಚಿದೆ. ಸೊ ನಾನು ಬರೋಷ್ಟು ಅದೆಲ್ಲ ಆಗಿದ್ದೆ ಆಗ್ಬಿಟ್ಟು ಹೋಗ್ತಾರೆ. ರಾತ್ರಿ ಸ್ಟವ್ ಬಿಡು ಮನೆಗೆ ಬಂದು ಬೆಳಿಗ್ಗೆ 6 ಗಂಟೆಗೆ ಕತ್ಲಾಗೆ ಫೋಟೋ ಏನ್ ಮಾಡ್ತಿದ್ದವ ಅವ ಕಾಳಮ್ಮ ಬಿದ್ದೆ ಬೇಸಿರು ನನ್ನ ಇವಳು. ಇದೇ ಸೀನ್ ಕ್ರಿಯೇಟ್ ಆಯ್ತಲ್ಲ ಅಲ್ಲಿ ಪ್ರ್ಯಾಂಕ್ ಮಾಡಪ್ಪ. ಹೆಂಗ್ ಬೇಸಿರಲ್ಲ ನೋಡಿ ಅವಳು. ಫೋಟೋ ತೆಗೆನಂತ ಹೋದ್ರೆ ನಾನು ಬೀಳಿಸ್ತೀಯನೆ. ನೀನ್ ಫೋಟೋ ತೆಗಿಯಕ್ ಬಂದಿದ್ದೆ ತಪ್ಪೇನೆ. ಬೀಳಿಸ್ಬಿಡ್ಲು, ನಾನು ಸೊಂಟ ಆಯ್ತು. ಉಪ್ಪಿಟ್ಟು ಮಾಡ್ತಾ ಇದ್ದೆ ನಾನು. ಉಪ್ಪಿಟ್ಟು ಮಾಡ್ತಿದ್ದೆ ಏನಾಯ್ತು? ಸೊಂಟ ಆಯ್ತು. ಉಪ್ಪಿಟ್ಟ ನನ್ನ ತಿನ್ಲಿ ಬಿಸ್ಬಿದ್ದ ಮಾಡಿಕರ ಅಂತ ಹೋಗಿ ಎಲ್ಲ ಅದು ತಿಂತಾ ಇದ್ದೀನೇನು. ನಾನು ರವೆ ಹೋರಾಟ ಬೀಳಿಸ್ಬಿಟ್ಟಲ್ಲ. ಸೊಂಟ ಮುರಿದೋಗೈತಲ್ಲಪ್ಪ. ನೀ ಯಾಕೆ ಬೀಳಿಸ್ತಾ ನಂಗೆ? ಆಮೇಲೆ ನೀವಿದ್ದೆ ಮತ್ತೆ ತೊಗೊಂಡು ಇನ್ನ ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಇವಳಿಗೋಸ್ಕರ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಡು ಅಂದ್ಲು. ಅದಕ್ಕೆ ನಾನು ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೆ. ಬನ್ನಿ ಸೊಂಟ ಮುಟ್ಬಿಟ್ಲು. ಚೆಲ್ಲಿ ನನ್ನ ಮಗಳು ಅಂತ ನೋಡಿ. ಸೊಂಟ ಮುಟ್ಸಿ ಯಾರು ಮಾಡಿರ್ತಾರೆ ನಿನಗೆ ಅಡುಗೆ? ಹಾಂ ನಿಂಗೆ ಹೇಳೋದು. ಮುಸುಳೆ ನೋಡು, ಆ ಮುಸುಳೆ ನೋಡು ಹೆಂಗೈತೆ. ನನ್ನ ತಡ್ಕೊಳ್ಳಲ್ಲ, ನೀನು ಮಾಡು. ಗಂಟ ಮುಗಿದೋಗುತ್ತೆ. ಏನಾಯ್ತವ? ಸೊಂಟ ಹಾಗೆ ಆಟಾಡಿಸ್ತೀಯಲ್ಲ. ಹಾಗೈತೆ ಉಪ್ಪಿಟ್ಟು ಅಲ್ಲಿ ಬದ್ನೆಕಾಯಿ ಹೊಟ್ಟೆ ಇಲ್ಲೊಂಥರ ಇದು ಕಿಟಕಿಯಿಂದ ಬೆಳಕು ಒಂದು ಬ್ಲರ್ ಬರುತ್ತೆ ಇಲ್ಲಿ. ಇಲ್ಲಿ ಕಿಟಕಿಯಿಂದ ಬೆಳಕು ಬರೋದ್ರಿಂದ ಕರೆಂಟ್ ಇದ್ರು ಹೇಗೋ. ಹೌದು, ಎಷ್ಟು ಬೆಳಕು ಬರುತ್ತೆ ನೋಡು. ನೋಡಿ ಎಷ್ಟು ಚೆಂದಾಗಿ ಉಪ್ಪಿಟ್ಟು ರೆಡಿ ಆಗ್ತಾ ಇದ್ದೀನಿ ಮನೆಯಲ್ಲಿ. ಬಟ್ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ. ನೀರಾಕ 1 ಗಂಟೆ ಇಟ್ಬಿಟ್ಟಿನಿ. ಈ ಬ್ಯಾಳುಗಳಂತೂ ಮೆತ್ತಗ ಹೋಗ ಬೆಂದೋದು ಅನ್ಕೆ ಇನ್ನೇನು ಸ್ವಲ್ಪ ಕರ್ಗೋಗ್ಬಿಡ್ತವೆ, ಸ್ಮ್ಯಾಶ್ ಆಗ್ಬಿಡ್ತವೆ. ಉರಿ ಕಮ್ಮಿ ಕೊಟ್ಟಿದ್ದು ಅದಕ್ಕೆ. ಏನು ಮಾಡೋಕೆ ಗೊತ್ತಾ, ನಾವು ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಮಾತ್ರ ಫ್ರೈ ಆದಾಗ ಹಂಗೆ ಎತ್ತಿಕೊಂಬಿಡ್ಬೇಕು ಅಲ್ವಾ? ಉಪ್ಪಿಟ್ಟು ಹೆಂಗ್ ಗೊತ್ತಾ, ನಾವು ಅಪ್ಪಾಜಿ ಕಡಲೆ ಬೀಜ ಕಡಲೆ ಬೇಳೆ ಹಾಕೊಟ್ಬಿಟ್ರೆ ಎಲ್ಲ ಆಯ್ದು ಇಟ್ಕೊಂಡು ಕುಟ್ನೆಕ ಕುಟ್ಕೊಡಮ್ಮ ಅಂತ ಕೊಡೋದು ನಂಗೆ. ಅಷ್ಟು
ನಂಗೆ ಅಪ್ಪ ಈ ಕಡಲೆಬೇಳೆ ಕುಟ್ಟಿಗೆ ಬೇರೆ ಕುಟ್ಬೇಕಾ ಹೋಗಪ್ಪತ್ತ ಒಳ್ಳೆ ಕತೆ ಹಾಗೆ ತಿನ್ನು ಹಂಗೆ ಆಯ್ದ ಕಟ್ಟಿ ಕೊಡ್ತಿದ್ದೆ. ತಿನ್ನಕ್ಕಾಗ್ತಿಲ್ಲ ಅಂತೇಳಿ ಅವು ಕಡಲೆಬೇಳೆ ಕಟ್ಟಕ್ಕಾಗಲ್ಲಪ್ಪ ಒಂಥರ ಇರ್ತವೆ ಗಟ್ಟಿ. ಹೌದು. ಹಂಗಾಗ್ಬಿಟ್ಟು ಸ್ವಲ್ಪ ಬೆಂದಂಗೆ ಆಗಿರುತ್ತೆ. ನಮಗೆ ಕ್ರಿಸ್ಪಿಯಾಗೆ ಬೇಕು ಇದು ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಅಂದರೆ ಬೇಡ ಇಷ್ಟಿದ್ರು ಓಕೆ ಹೇಳು. ಅಂದರೆ ಒಂದು ಫ್ರೈ ಮಾಡ್ತೀವಲ್ವ ಅವಲ್ಲೇ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡ್ಬಿಟ್ರೆ ನೋಡಿ ಉಪ್ಪಿಟ್ಟು ಎಷ್ಟು ಚಂದ ರೆಡಿ ಆಗೈತೆ. ಈ ಟೈಮಲ್ಲಿ ಹಾಕಿರ ಆಗುತ್ತೆ ಅವಾಗಲ್ಲ ನಮ್ಮ ಫ್ರೈ ಮಾಡೋದು ಕ್ರಂಚಿಯಾಗೂ ಇರುತ್ತೆ ತಿನ್ಕೊಬೋದು. ಹೌದು ಸ್ವಲ್ಪ ಇದಾಗ್ಬಿಡುತ್ತೆ. ಅದಕ್ಕಾಗಿ ರೆಡಿ ಆಯ್ತು ನಮ್ಮ ಮನೇಲಿ ಬಸಿ ಉಪ್ಪಿಟ್ಟು. ಜಾಸ್ತಿ ಜನ ಉಪ್ಪಿಟ್ಟು ಮಾಡ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ? ಜಾಸ್ತಿ ಜನ ಕೊಡ್ಬೇಕು ಉಪ್ಪಿಟ್ಟು, ಅವಾಗ ಚೆನ್ನಾಗುತ್ತೆ. ಒಬ್ರಿಗಿಬ್ರಿಗೆ ಕೂಡ ಅಷ್ಟು ಟೇಸ್ಟ್ ಇರಲ್ಲ. ಒಂದು 50 ಜನಕ್ಕೆ ಮಾಡ್ಬೇಕು. 60 ಜನಕ್ಕೆ ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಅಂದಾಜ್ ಮೇಲೆ ಹಾಕ್ತಾರಲ್ಲ ಉಪ್ಪು ಎಲ್ಲ ಹಾಕ್ತಾರೆ. ಇನ್ನೊಂದು ಒಂದು ಹೆಚ್ಚು ಒಂದು ಕಮ್ಮಿ ಇರುತ್ತೆ. ಎಲ್ಲ ಈಕ್ವಲ್ ಆಗಿ ಏನು ಚೆನ್ನಾಗಲ್ಲ ಅಡುಗೆ. ಎಲ್ಲ ಅಪರೂಪ ಚೆನ್ನಾಗಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಾಗಲೇ ಒಂದು ಕೊತ್ತಂಬರಿ ಇಲ್ದಾಗ, ಒಂದು ಸಾಸಿವೆ ಇಲ್ದಾಗ್ಲೂ, ಒಂದು ಎಣ್ಣೆ ಕಮ್ಮಿ ಇದ್ದಾಗಲೂ ಅಡುಗೆ ಚೆನ್ನಾಗಿರುತ್ತೆ. ಟೊಮೆಟೊ ಇಲ್ದಾಗ ಮನೆ ಟೊಮೆಟೊ ಇದ್ದು ಹಾಕಿಲ್ಲ. ಯಾಕೆ ಅಂದರೆ ಉಪ್ಪಿನಕಾಯಿ ಇರುತ್ತಲ್ಲ, ಮೊಸರು ಐತೆ, ಉಪ್ಪಿನಕಾಯಿ ಐತೆ, ಅದು ಸಬ್ಬಕ್ಸಿ ಸೊಪ್ಪು ಹಾಕೊಂಡು ಸಬ್ಬಕ್ಸಿ ಸೊಪ್ಪು ಮಾಡಬೇಕು. ಇವತ್ತು ಮಸಪ್ಪು ಮಾಡಬೇಕು. ಮಸಪ್ಪು ತಂದಿಟ್ಟಿದ್ದೀನಿ ಸೊಪ್ಪು. ಮಸಪ್ಪು ಸಾರು ಮಾಡೋದು. ನಾವಂತೂ ಯಾವ್ಯಾವ ವಿಡಿಯೋ ನೋಡೋಕ್ಕೆ ಟೈಮ್ ಸಿಗ್ತಿಲ್ಲ. ಉಂಡ ತಕ್ಷಣ ಮಧ್ಯಾಹ್ನ ಮಕ್ಕೊಂಬಿಡ್ತೀನಿ, ಸಾಯಂಕಾಲ ತಕ್ಷಣ ಕಾಫಿ ಕುಡಿದ್ಬಿಡ್ತೀನಿ. ಇದಕ್ಕೆ ರಾಜುವ ಮರಿ ತಂಡಾದ ತಂಡಿ ಆಯ್ತು. ಬಸ್ನಿ ನೋಡು ಹೆಂಗ್ ಆಡೋದು ಕಪ್ಪಲಟ ಆಡೋದು. ಕಪ್ಪಲಟ ತಲೆ ತಿರುಗ್ತು. ಹಿಂಗೆಲ್ಲ ಆಡ್ರೆ ತಲೆ ತಿರ್ತೀನಿ. ನೀನು ಹಿಂಗೆ ತಿರ್ತೀಯಾ? ರಾಜು ನಾನು ಯಾವುದೇ ವ್ಲಾಗಲ್ಲಿ ಪ್ರತಿ ವ್ಲಾಗಲ್ಲೂ ಡ್ಯಾನ್ಸ್ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡ್ರು. ನಾವೇನೋ ಮಾಡೋಕ್ಕಾಗಲ್ಲ ತಿಳ್ಕೊಂಡ್ರೆ. ನನಗೆ ಕ್ಯಾಶುವಲ್ ಮನೆ ಕುಡಿಯೋರೆಲ್ಲ ಚೆನ್ನಾಗಿ ಹೌದು. ಕ್ಯಾಶುವಲ್ 20 ಕುಡಿದಿನಿ. ಅವಳು ಅದೇ ಟೈಮ್ ವ್ಲಾಗ್ ಮಾಡಿರ್ತಾಳೆ. ಅವಾಗ ಅದು ಹಂಗೆ ಹಾಕಿರ್ತೀವಿ ಅಷ್ಟೇ. ಹೌದು. ಗೊತ್ತಿಲ್ಲ. ಇನ್ನೊಂದು ಹೆಂಗೆ ಗೊತ್ತಾ, ನೀವು ತಪ್ಪು ಅಂತ ಹೇಳಿದ್ರು ಗೊತ್ತಿಲ್ಲ. ಇದರಿಂದ ನನಗೆ ಬೆನಿಫಿಟ್ ಹೆಂಗಿದೆ ಅಂದರೆ ಮೈ ಕೈ ನೋವು ಇರಲ್ಲ. ನಮ್ಮ ಕೂಕು ದಿನಕ್ಕೆ 4-5 ಸಲ ಕಾಲ ಓದೋದು ಕೆಡುತ್ತಿರ್ತಾಳೆ. ಸುಳ್ಳು ಹೇಳ್ಬೇಕು, ಬಟ್ ಈ ಥರ ಎಲ್ಲ ಸುಳ್ಳು ಹೇಳ್ಬೇಕು. ನಮ್ಮ ಥರ ಸುಳ್ಳು ಹೇಳ್ಬೇಕು ಅಮ್ಮ. ನಾನು ಸುಳ್ಳಾಗಿ ಹೇಳಿ ನಾನು ನಿಜನೇ ಹೇಳೋದು. ಇದು ಅಷ್ಟು ಚೆನ್ನಾಗಲ್ಲ. ಚೆನ್ನಾಯ್ತು. ಸ್ಟೆಪ್ ನೋಡಿ ಫ್ರೆಂಡ್ಸ್, ಯಾರು ಹಾಕೋರ ಡ್ಯಾನ್ಸ್ ಹಾಕಿರ್ತಾವ ಕಣ್ಣಿಗೆ ಬಿದ್ದಿಲ್ಲ ಅಷ್ಟೇ. ಚೆನ್ನಾಗೈತೆ. ನಾವು ಮಾಡಿದ್ದೀನಿ ಸ್ಟೆಪ್. ಹೊಸ ಸ್ಟೆಪ್ ಬರ್ತದೆ ನನಗೆ ಡೈಲಿ. ಅದು ಹೆಂಗೆ ಇರ್ಬಾಗ್ತಾರೆ ಹಂಗೆ ಕುಣಿತಾ ಇರ್ತೀನಿ. ಹೊಸ ಸ್ಟೆಪ್ ಅಂತ ನಾನು ಸ್ಟೆಪ್ ತೋರಿಸ್ತೀನಿ. ಹೊಸ್ತಾಳಂತ ನೋಡ್ರಿ ಒಂದು ಸ್ಟೆಪ್. ಅದು ಹೆಂಗೆ ಕೊಡ್ತೀನಿ ಅಂತ ನೋಡ್ತೀನಿ. ಚೆನ್ನಾಗಿ ಬರಲಿಲ್ಲ ಬಿಡಮ್ಮ. ತಲೆ ಕೂದಲು ಆಡ್ಸೋದು ನೋಡ್ರಿ ಹೆಂಗೆ ಆಡಿಸ್ತೈತಿ ಅಂತ. ಅಯ್ಯೋ ದೇವ್ರೆ, ತಲೆ ತಿರುಗಿ ಬಿದ್ದು ಕೂತ್ಕೊಂತಿ. ಹಂಗೆ ಆಡಬಾರ್ದು. ಹಂಗೆ ಆಡ್ರೆ ಅಪ್ಪಾಜಿ ಬೈಯೋದು. ಹಂಗಾದ್ರೆ ತಲೆ ಅಪ್ಪ ಬೈಯೋದು. ಏನಾಗೈತಿ ಹಿಂಗೆ ದೊಡ್ಡದವ ನಿಂಗೆ ಅಂತ ಬೈಯೋದು. ಹೌದಾ? ಹಿಂಗೆ ಹಿಂಗೆ ಅಂದರೆ ಅಪ್ಪ ಬೈಯೋದು. ಈ ಥರ ಹಂಗೆಲ್ಲ ಆಡ್ಸಂಗಿಲ್ಲ ತಲೆಯ. ಹಂಗಾಡ ಬೈಯೋದು. ತಲೆ ಕೂದಲು ಯಾಕ್ರಮ್ಮ ಹಂಗೆ ಮಾಡ್ತೀರಾ? ಕಟ್ಕೊರಮ್ಮ ಅಚ್ಚುಕಟ್ಟಾಗೆ ಬಾಯಲ್ಲಿ ಜುಟ್ಟು ಕೊಡ್ತೀನಿ ಅಪ್ಪ ಸಬ್ಬ ಹಾಕೋದು ಮಕ್ಕಳಿಗೆ, ಮಕ್ಕಳಿಗೆಲ್ಲ. ಹೌದಾ? ಅದು ಯಾರು ಇಂಗ್ಲೀಷ್ನಾಗ ಹಿಡ್ಕೊಂಡು ಈ ಜುಟ್ಟಿಗೆ ಹೌದೌದು ನಿಂತ್ಕೊಂತಾರೆ. ಹೌದು. ತಿರುಗ್ಬಿಟ್ಟು ಹೌದು. ನೋಡಿ ಎಷ್ಟು ಸಕ್ಕತ್ತಿದ್ದು ಉಪ್ಪಿನಕಾಯಿಗೂ ಈ ಒಂದು ಉಪ್ಪಿಟ್ಟಿಗೂ ಬೇಡ ಮೊಸರು ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಸ್ವಲ್ಪ ಎಲ್ಲ ಕಮ್ಮಿ ಕ್ವಾಂಟಿಟಿ ನೋಡ್ಕೊಂಡು ಹಾಕಿದೆ. ಚೆನ್ನಾಗೈತೆ. ಐತೆ ಅಂತ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಹಾಕಿ ನಂಗೊಂದು ಮಗಳು
ಒಂಚೂರು ಹಾಕು, ನಂಗೆ ಉಪ್ಪಿನಕಾಯಿನೇ ಜಾಸ್ತಿ ಇಷ್ಟ ಅದಕ್ಕೆ. ಹಾಂ ಬಿಡಬೇಕು ಅಂತ ಹಾಕೊಂಡು ಕೇಳಿ ಮಿಕ್ಸ್ ಆಗುತ್ತೆ ಅದಕ್ಕೆ. ಯಾಕಮ್ಮ ಚೆನ್ನಾಗಿದ್ದು? ಎಷ್ಟು ರೂಪಾಯಿ ಅದಕ್ಕೆ? 10 ರೂಪಾಯಿ. 10 ರೂಪಾಯಿ. ಇದೇ ಥರದೇ ಕೊಟ್ಟಿದ್ದು ಅಲ್ಲಿ ಎಲ್ಲೇಳು, ಅಲ್ಲಿ ಇನ್ನೊಂದು ಅಂಗಡೀಲಿ. ಬಟ್ ಇನ್ನೆಲ್ಲೂ ಇಲ್ಲೇ ಸಿಕ್ಕಿದ್ದು 10 ರೂಪಾಯಿಗೆ ಅಲ್ವಾ? ಹಾಂ, ಅಲ್ಲಿ ಸಿಕ್ಕಿದ್ದು ಅಷ್ಟೇ ಬಿಟ್ಟರೆ ಇಲ್ಲೆಲ್ಲೂ ಸಿಗಲ್ಲ. ಇಲ್ಲೇ ಸಿಕ್ಕಿದ್ದು ಈ ಊರಲ್ಲಿ, ಇನ್ನೆಲ್ಲೂ ಸಿಗಲ್ಲ. 10 ರೂಪಾಯಿ ಸಿಗುತ್ತಾ? ಮತ್ತಂದ್ರೆ ಎಷ್ಟು? 5 ರೂಪಾಯಿಗೆ 10 ರೂಪಾಯಿ ಅನ್ಬೋದು. ಆ ಥರ 10 ರೂಪಾಯಿ ಕೊಡ್ತಾರೆ. ಚೆನ್ನಾಯ್ತಾ? ಮನೆ ಓನರು ಬಂದಿದ್ದರು, ಹಂಗಾಗ್ಬಿಟ್ಟು ಪಕ್ಕದ ಮನೆಯದೇನೋ ಪ್ರಾಬ್ಲಮ್ ಇದೆ ಪೈಪ್ ಅಂತೇಳಿ ರೆಡಿ ಮಾಡ್ತಾಯಿದ್ರು. ಹಂಗಾಗಿ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಇತ್ತು, ಸಾರಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ವಾ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಏನೇ ನೋಡ್ತಾರೆ ಬಂದುಬಿಟ್ಟು ಮತ್ತೆ ತಿರ್ಗಿ ಅಯ್ಯೋ ನೀನು ಯಾವ ಥರನೋ ಹಾಗೋ ಒಂದು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಗರ್ವ ಫುಲ್ ನೋಡಿರ್ತಾರೆ. ಅದಕ್ಕೆ ನಾವು ಏನೂ ಹೇಳೋದಕ್ಕಾಗಲ್ಲ. ನಿಮ್ಮ ಇಷ್ಟ, ನಿಮ್ಗೆ ಏನೇನು ತಿಳಿತದೆ ಆಗ್ತೀರಾ. ಹಾಕೋರೆ ಆ ಥರ ನೆಗೆಟಿವ್ ಮಾತಾಡೋರೆಲ್ಲರೂ ನನಗೆ ಗೊತ್ತು. ಅವರೆಲ್ಲ ಹೊಟ್ಟೆ ಕಿಚ್ಚಿನ ಜನ, ನನಗೆ ಆಗದಿರೋ ಜನ, ನನ್ನ ಒಂದು ಏಳಿಗೆನ ಸಹಿಸ್ತೇ ಇರೋ ಜನ, ನನ್ನ ಹಾಕೊಂಡು ತುಳಿಬೇಕು ಅಂತ ಇರೋಂಥ ಜನ ಅಂತ ನನಗೆ ಗೊತ್ತೋದಕ್ಕೋಸ್ಕರ ಅಂತ ಕೇಳಿಸ್ಕೊಳ್ಳೋ ನಾನು ರಿಪ್ಲೈನೂ ಮಾಡೋಕ್ಕೋಗಲ್ಲ. ನಾನು ಏನು ಮಾಡ್ಬಿಡ್ತೀನಿ, ಕಮೆಂಟ್ ಆಫ್ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಒಳ್ಳೆ ಕಮೆಂಟ್ ಬಂತು ಅಂದರೆ ನೋಡಿ ರೆಸ್ಪಾನ್ಸ್ ಮಾಡ್ಬೋದು. ಹಾಗಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಮೆಂಟೇ ನೋಡಲ್ಲ. ಆ್ಯಕ್ಚುಲಿ ಕಮೆಂಟ್ ಅನ್ನೋದು ನೋಡೋದೇ ಇಲ್ಲ. ನಾನು ಹೇಳಬೇಕು ಅಂತಂದರೆ ಟೈಮೇ ಸಿಗೋಲ್ಲ. ಎಲ್ಲೋ ಒಂದೇನೋ ನೋಡಿ ರೇರು, ಅದನ್ನು ನೋಡೋದೇ ಇಲ್ಲ. ಅದು ಯಾವಾಗಲೂ ನೋಡಿದ್ದೀನಿ ಹೇಳಿದೆ, ನಾನು ನೋಡೋದು ಕಮ್ಮಿನೇ. ಕಮೆಂಟ್ಸ್ ಬಾಕ್ಸ್ ಆನೇ ಮಾಡಲ್ಲ ಅಂತಲೇ ಹೇಳ್ಬೋದು. ಹೇಗಿತ್ತು ಇವತ್ತಿನ ವ್ಲಾಗ್? ನಾನು ಕುಕ್ಕು ಸಣ್ಣ ಹುಡುಗಿರ್ದಂಗೆ ಹಾಡ್ತಾ ಇರ್ತೀವಿ ಮನೇಲಿ. ಅಂದರೆ ಅವ್ನು ಹಾಡ್ದಾಗ ಅವಳು ತುಂಬ ನಗ್ತಾ ಇರ್ತಾಳೆ. ನಿಜ ಅದು. ನೀವು ಎಲ್ಲೇ ಹೋಗಿ ಯಾವುದೇ ಒಂದು ನಿಮ್ಗೆ ಏನಾದರೂ ಮಾನಸಿಕ ನೋವೇನಾದರೂ ಇತ್ತು ಅಂದರೆ ಎಲ್ಲಾದರೂ ಯಾರನ್ನೇ ಕೇಳಿ, ಎಲ್ಲೇ ಹೋಗಿ ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವೋ, ಎಷ್ಟು ಗೆಲುವಾಗಿರ್ತೀವೋ, ಎಷ್ಟು ಯಾರ್ದು ಒಂದು ಅಬ್ಸರ್ವ್ ಮಾಡ್ಕೊಂಡು ಒಬ್ಬರು ಜೀವನ ಹಾಳು ಮಾಡ್ಕೊಂಡು ಆ ಥರ ಎಲ್ಲ ಮಾಡಬಾರ್ದು. ಒಳ್ಳೆಯದನ್ನು ನೀವು ಮಾಡ್ಕೊಂಡು ಎಷ್ಟು ನೀವು ಆ್ಯಕ್ಟಿವ್ ನಿಮ್ಮ ಲೈಫ್ ನೀವು ನೋಡ್ಕೊಂಡು ನಿಮ್ಮ ಪಾಡಿ ನೀವು ಇರ್ತೀರ. ಇದ್ದಿದ್ರಲ್ಲಿ ನಮ್ಮದು ಮನೆ ಬರೋಣ ಇಷ್ಟು ಅಂದ್ಕೊಂಡು ನೀವು ಲೈಫ್ ಲೀಡ್ ಮಾಡ್ತಾ ಹೋಗಿದ್ದಾದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರೂ ನೆಮ್ಮದಿಗಿರ್ತೀರ. ಒಬ್ಬರನ್ನ ಕಾಲು ಎಳೆದು ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನೀನು 2 ಕಣ್ಣು ಹೋಗಬೇಕು ಅನ್ನೋಂಥ ಮನಸ್ಥಿತಿ ಇತ್ತು ಅಂದರೆ ಸರ್ವನಾಶನ ಆಗ್ತಾರೆ. ನಾವೇನು ಹೇಳೋಕ್ಕಾಗಲ್ಲ. ಅಂಥವ್ರು ಅವ್ರವ್ರ ಭಾವನೆಗಳಿಗೆ ಅವ್ರವರೇ ಹೊಣೆ ಆಗಿರ್ತಾರೆ, ನಾವು ಹೊಣೆ ಆಗಲ್ಲ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಲ್ಲ. ಈ ಬ್ಯಾಡ್ ಕಮೆಂಟ್ ಹಾಕೋದ್ರಿಂದ ಏನೂ ಸಿಗಲ್ಲ ಅಷ್ಟೇ. ಬ್ಯಾಡ್ ಕಮೆಂಟ್ ಹಾಕೋ ಒಬ್ಬರು ನೋಡಿ ಹೊಟ್ಟೆ ಹೊರ್ಕೊಳ್ಳೋ ಅಂಥದ್ದು ಏನೂ ಸಿಗಲ್ಲ. ಈ ಒಂದು ಏನು ಕೊಟ್ಟಿದ್ದಾನಲ್ಲ ದೇವ್ರು, ಎಲ್ಲರಿಗೂ ಒಂದೊಂದು ದೇಹ ಅಂತ ಕೊಟ್ಟಿದ್ದಾನೆ, ಎಲ್ಲರಿಗೂ ಒಂದೊಂದು ಮನೆ ಅಂತ ಕೊಟ್ಟಿದ್ದಾನೆ, ಎಲ್ಲರಿಗೂ ಒಂದೊಂದು ಜೀವನ ಅಂತಲೂ ಕೊಟ್ಟಿದ್ದಾನೆ. ಅದರ ಅಚ್ಚುಕಡೆ ನೋಡ್ಕೊಂಡ್ರೆ ಸಾಕು. ಇನ್ನೊಬ್ಬರು ಮನೆ ಸುದ್ದಿ, ಇನ್ನೊಬ್ಬರು ದೇಹದ ಸುದ್ದಿ, ಇನ್ನೊಬ್ಬರು ಬದುಕಿದಾರಲ್ಲ ಅವ್ರು ಯಾಕೆ ಇನ್ನೂ ಉಸಿರಾಡ್ತಾರೆ ಅನ್ನೋ ಆ ಥರ ಸುದ್ದಿ ಬಿಟ್ಟು ಬದುಕೋದು ಕಲ್ತ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಒಬ್ಬನ ಹಾಳು ಮಾಡೋಕ್ಕಂತ ನಿಂತಿರ್ತಾರೆ. ಅಪ್ಪ ಅವಕ್ಕೆ ನೀನು ಹೆಂಗೆ ಯಾಕೆ ಸುಗಿದ್ರು ಅಷ್ಟೇ. ಏನು ಹೇಳೋಕ್ಕಾಗಲ್ಲ. ಇದಿಷ್ಟು ಹೇಳ್ತಾ ತಪ್ಪೋ ಸರಿನೋ ಗೊತ್ತಿಲ್ಲ, ನಾನು ತಿಳಿದು ಹೇಳಿದ್ದೀನಿ. ಬ್ಯಾಡ್ ಕಮೆಂಟ್ ಬರ್ತಾ ಇರ್ತಾವಲ್ಲ, ನೋಡೋದು ನೋಡಿ ಒಂದು ಕೆಟ್ಟದಾಗಿ ಹೋಗೋದು. ತಿನ್ನೋದು ತಿಂತಾರೆ ಹಂಗೆ, ಏನು ಹೇಳ್ತಾರಲ್ಲ ಗಾದೆ, ತಿನ್ನೋದು ತಿಂದು ಹಿಂಗೆ ಅಡುಗೆ ಮಾಡೋದು ಅನ್ನೋ ಥರ. ಹಾಗೆ ಎಲ್ಲ ಆ ಥರ ಜನಗಳು, ಕ್ಯಾಟಗರಿ ಜನಗಳು ಅಂಥವ್ರಿಗೇನ ಏನು ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಏನು ಮಾಡ್ತೀನಿ. ಇವತ್ತಿನ ಬ್ಲಾಗ್ ಹೇಗಿತ್ತು? ನಾನು ಯಾಕಪ್ಪ ಇವತ್ತು ಇಷ್ಟೊಂದು ಮೇಕಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಏನಕ್ಕಪ್ಪ ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದೀನಿ ಅಂದರೆ, ಇವತ್ತು ನಾನು ಒಂದು ವೀಡಿಯೋ ಮಾಡಿದೆ. ಅಂದರೆ ರೀಲ್ಸ್ ಮಾಡೋದಿತ್ತು, ರೀಲ್ಸ್ ಮಾಡಿದ್ದಾಯಿತು. ಹಂಗಾಗಿ ಇವತ್ತು ಎಂಡ್ ಒಂದು ಮಾಡಿರಲಿಲ್ಲ. ಅದು ಎಕ್ಸ್ಟ್ರಾ ಕ್ಲಿಪ್ಪಿಂಗ್ಸು ತೊಗೊಂಡಿದ್ದಂಥದ್ದು. ಎಕ್ಸ್ಟ್ರಾ ಅಂದರೆ ಎಲ್ಲದೂ ಕೂಡ ಒಂದರಲ್ಲೇ ಆಗಿಬಿಟ್ರೆ ಮೆಸ್ಸಿ ಆಗಿಬಿಡುತ್ತೆ. ನನ್ನ ಒಂದು ವ್ಲಾಗ್ ಮೆಸಪ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಹಾಕಿರಲಿಲ್ಲ. ಹಂಗಾಗಿ ಇವತ್ತು ಹಾಕಿದ್ದೀನಿ. ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಸ್ಟಾರ್ಟಿಂಗು, ಎಂಡ್ ಮಾಡಿರಲಿಲ್ಲ ಆಯಿತಾ. ಹಂಗಾಗಿ ಇವಾಗ ಎಂಡ್ ಮಾಡೋಣ ಅಂತೇಳಿ ಹಾಗೇ ಮುಖ ವಾಶ್ ಮಾಡ್ದಲೇ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟನ್ನೇ. ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದು ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಅ ಬೈ, ಲವ್ ಯು ಆಲ್.